ಎದ್ದೇಳ ಚಿಕ್ಕಪ್ಪ ಎದ್ದೇಳ. ಆಗ್ತಿಲ್ಲಪ್ಪ. ಸರಿ ನಡಿ ಹೋಗುನು. ನಾವು ನಿಮ್ಮನ್ನ ಬಿಡ್ತೀವಿ. ನಿಂದ ಏನ್ ಬೇಡ, ನಾ ಆಟೋ ತಂದಿನಿ, ನಾ ಹೋಗ್ತೀನಿ. ಅಯ್ಯ ಹಂಗ ಅನ್ಬೇಡ್ರವ, ಬಿಡ್ತೀವಿ ನಿಂದ. ಏನ್ ಬೇಡ ತಗೋರಿ, ನಾಳೆ ಹೋಗಿರ್ತೀನಿ. ನಡಿ ಲಘು ಹೋಗುನು, ನಾಳೆ ಬೆಳಿಗ್ಗೆ ಲಘು ಹೇಳ್ಬೇಕು. ಯಾಕ್ಲಾ? ಅಲ್ಲ ನೆನಪಿಲ್ಲ, ನಾ ನಾಳೆ ಮದುವೆ ನಿಂದ. ಹೌದಲ್ಲ, ನಡಿ ನಡಿ. ಈ ಹೆಣ್ಮಕ್ಳು ಇನ್ನಾದ್ರೂ ಬರೋವಳ್ಳು, ಎಲ್ಲ ಲೈಟ್ ಹಚ್ಚಿ ಹೋಗ್ಬಿಟ್ಟ. ಕರೆಂಟ್ ಬಿಲ್ ಯಾರು ತುಂಬಾರ ಇದನ್ನ? ರೀ ಏನಾತ ಅಲ್ಲ ಎಲ್ಲ ಲೈಟ್ ಹಚ್ಚಿ ಹೋಗ್ಬಿಡಿದನ. ನನಗೆ ಎತ್ತದ ಏನಿ ಕರೆಂಟ್ ಬಿಲ್ ತುಂಬಕ್ಕಾಗಲ್ಲ ನನಗಂತೆ. ನೀ ಏನು ಹೇಳಿದ ಮಾತು ಕೇಳೋದೇ ಇಲ್ಲ ನೋಡು. ಅದು ಹೋಗ್ಲಿ ಬಿಡ್ರಿ. ನೀವು ಗೌರಿ ಬಗ್ಗೆ ಕೇಳ್ಕೊಂಡು ಬಂದ್ರಲ್ಲ, ಸಿಕ್ತು ಇನ್ಫಾರ್ಮೇಶನ್. ಅರಿ ಯಾಕೆ ಮದುವೆ ಆಗ್ತಿದ್ರು ಮುದುಕನ್ನ, ಅದನ್ನ ಹೆಂಗಾರ ಮಾಡಿ ತಡಿಬೇಕು, ನಾಳೆ ಬೆಳಿಗ್ಗೆ ಅಂತ ನೋಡು. ಏನು ನಾಳೆನಾ? ಏನು ಮಾಡೋದು ಇವಾಗ? ಏನು ಮಾಡೋದು, ಹೆಂಗಾರ ಮಾಡಿದ್ರೆ ಯಾರು ಏನು ಅಂತ ತಿಳ್ಕೊಬೇಕು. ಇವತ್ತು ಊರಿಗೆ ಹೋಗಿ ನೋಡ್ರಿ. ಇವತ್ತು ಅಲ್ಲ, ಈಗ ಸಡನ್ನಾಗಿ ಊರಿಗೆ ಹೋಗೋದಂದ್ರೆ ಬಸ್ಗಳು ಬುಕ್ ಆಗಬೇಕಲ್ಲ. ಬಸ್ಗಳು ಕಾಯ್ಕೊಂತ ಕುಂದಿರ್ತೀರಣ್ಣ, KSRTC ಬಸ್ನಾಗ ಹತ್ಕೊಂಡು ಹೋಗಿ ನೋಡ್ರಿ. ಎದ್ದಿಡ್ರಿ. ಸರಿ, ನೀ ಮೊದಲು ಎಲ್ಲ ಲೈಟ್ ಆಫ್ ಮಾಡ್ಬಾ ಮೊದಲು. ಆಫ್ ಮಾಡ್ತೀನಿ. ಬ್ಯಾಗ್ ತೊಗೊರಿ ಒಂದು, ಅಲ್ಲೆಲ್ಲ ರೆಡಿ ಮಾಡಿ ಇಟ್ಟಿನಿ. ನಿಮ್ಮ ಮರಿಗೆ ಎಲ್ಲ ನಾನು ಎಲ್ಲ ತೊಗೊಂಡು ಹೋಗಿ ನೋಡ್ರಿ. ಸರಿ ನಿಂದ್ರ ಒಂದಿಟ್ಟು ಮಿಕ್ಕಿದ ಅನ್ನ ಐತಿ, ಉಂಡು ಹೋಗೋಣ ಅದನ್ನ. ಪಾರ್ಸಲ್ ತೊಗೊರಿ, ಹೊತ್ತಾಗುತ್ತಾ? ಸರಿ. ಶ್ಯಾಮ್, ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾನ? ಹಾಂ ನಾವು ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರನ ಅಮೌಂಟ್ ಎಷ್ಟು ಏನಾಗಿತ್ತು ಅನ್ನೋದು ಈಗ ಗೊತ್ತಾಗಿತ್ತು ನೋಡಿ, ಕ್ಲಾರಿಟಿ. ಈ ಆಶಾ ಇಲ್ಲಲ್ಲ, ನಿನ್ನಂತೆ ಬರ್ತೀನಿ ಅಂತ ಹೋಗ್ಲ. ಈ ಸಂಗೀತ ಇಲ್ಲಲ್ಲ. ಸರಿ, ಹಂಗಾರ ಒಂದು ಕೆಲಸ ಮಾಡಿ, ಇದೇ ಇರೋ, ನಾನು ನೋಡ್ಕೊಂಡ್ಬರ್ತೀನಿ ಒಂದು ರೌಂಡ್. ನಿಮ್ಮ ಮೊಬೈಲ್ ಇಲ್ಲ? ಚಿಕ್ಕಪ್ಪ, ಅವಾಗ ಭಾಳ ತೆಲಿಸಕತೈತೆ, ಅದಕ್ಕೆ ಮನೆಗೆ ಹೋಗ್ಯಾಳ. ನಿಮ್ಗೆ ಏನಾರ ಕೇಳ್ಬೇಕು ಅನಿಸಿದ್ರೆ ನಾನು ಕೇಳ್ಬೋದು ನೀವು. ಹೌದಾ? ಒಂದು ಕೆಲಸ ಮಾಡು, ಇದೇನೋ ವೇರಿಯೇಷನ್ ಬರತೈತೆ ನೋಡಿ, ಎದಕ್ಕೆ ಏನು ಅನ್ನೋದು ನಿಂಗೆ ಏನಾರು ಗೊತ್ತೈತನ? ಹಾಂ ದೊಡ್ಡಪ್ಪ, ಗೊತ್ತು. ಯಾಕಂದ್ರೆ ಲಾಸ್ಟ್ ಟೈಮ್ ಏನು ಮಾಡಿರತ್ತಿ, ಆಕಿ ತನ್ನ ಫಂಡ್ ಏನೋ 2,50,000 ಏನು ತೊಗೊಂಡಾಳ. ಅದ್ರಾಗಿಂದ ಆಕಿ ಚೆಕ್ ಅಂತೂ ಆಕಿಂದು ಹೆಸರು ಮೇಲೆ ಐತಿ. ಅದು ಬಿಟ್ಟು ಏನು ರಿಮೈನಿಂಗ್ ಅಮೌಂಟ್ ಐತಲ್ಲ, ಅದನ್ನು ಮಮ್ಮಿ ಏನು ಮಾಡಾಳ ಮರ್ತಾಳೆ ನಿಮಗೆ ಹೇಳೋದು. XYZ ಅನ್ನೋ ಒಂದು ವೃದ್ಧಾಶ್ರಮ ಮತ್ತು ಮಕ್ಕಳ ಕಲ್ಯಾಣ ಯೋಜನೆಗೆ ಫುಲ್ ಎಲ್ಲ ಅಮೌಂಟ್ ಕೊಟ್ಟಾಳ. ಹೌದಾ? ಈ ವಿಚಾರ ನಮ್ಗೆ ಯಾಕೆ ಹೇಳಿಲ್ಲ? ಅದು ಎಷ್ಟೋ ಸಲ ನಿಮ್ಗೆ ಹೇಳ್ಬೇಕಂತ ಮಾಡಿದ್ದು, ಅದು ಹೇಳೋಕ್ಕಾಗಿಲ್ಲ. ಅದಕ್ಕೆ ಅದು ರಿಲೇಟೆಡ್ ಚೆಕ್ ಏನಾರ ಐತನ? ದೊಡ್ಡಪ್ಪ, ಐತಿ. ಇದಾದ ಚೆಕ್. ಹೌದಲ್ಲ, ಇದು ಆಶ್ರಮ ಎಲ್ಲೈತಿ? ಅದು ಹೈದ್ರಾಬಾದಲ್ಲಿ ಐತಿ. ಆದ್ರೆ ಮೊನ್ನೆ ಅದು ಇದಕ್ಕೆ ಮೀಟಿಂಗಂತ ಹೋಗಿದ್ಲಲ್ಲ, ಅವಾಗ ಅವ್ರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕೊಟ್ಟ. ಯಾಕಂದ್ರೆ ಆಗ ಕ್ರಿಟಿಕಲ್ ಕಂಡೀಷನ್ ಇತ್ತು ಅವ್ರದ್ದು, ಹಾಗಾಗಿ. ಮತ್ತು ಇದನ್ನು ಅವಾಗ ಹೇಳ್ಬಿಟ್ಟಿದ್ರೆ ನಾವು ಯಾಕೆ ಇಷ್ಟು ಎಲ್ಲ ಒದ್ದಾಡ್ತಿದ್ವಿ, ಇದೆಲ್ಲ ಅಮೌಂಟ್ ಎಲ್ಲ ಹೊತ್ತು ಏನು ಅಂಥೇಳಿ. ಇರಲಿ ಬಿಡು. ಸರಿ ಬಾ ಮಗ, ಸಿಕ್ತಲ್ಲ, ಸುಮ್ಮನೆ ಯಾಕೆ ಇಲ್ಲಿ ತಗೋ, ಆಕೇನು ಒಳ್ಳೇದಕ್ಕೆ ಮಾಡ್ಯಾಳ. ತಗೋಯ್ತು ಚೆಕ್, ತೆಗೆದಿಡು. ಇದನ್ನು ಡೈರಿ ಒಳಗೆ ಹಾಕು, ಟ್ಯಾಕ್ಸ್ ಇನ್ಫಾರ್ಮೇಷನ್ದಾಗ ಇದನ್ನು ಆ್ಯಡ್ ಮಾಡಿಬಿಡು. ಯಾಕಂದ್ರೆ ಇದು ಟ್ಯಾಕ್ಸ್ ಡಿಡಕ್ಟ್ ಆಗೋದ್ರೊಳಗೆ ಸ್ವಲ್ಪ ಸಮ ಆಗುತ್ತೆ. ಸರಿಯಪ್ಪ. ಇದೆಲ್ಲೋ ಏನೋ ಮೋಸ ಆಗತೈತಿ. ಯಾಕಂದ್ರೆ ಇದು ಏನಾರು ಇದಿತ್ತಂದ್ರೆ ಅವಾಗ ಆಕೆ ಹೇಳ್ತಿದ್ಲು. ಇದನ್ನ ಹೇಳಿಲ್ಲ ಅಂತಂದ್ರೆ ಇದು ಏನು ಅನ್ನೋದು ಗೊತ್ತಾಗಬೇಕು. ಈ ಆಶ್ರಮ ಎಲ್ಲೈತಿ, ಏನೈತಿ ಎಲ್ಲ ತಿಳ್ಕೊಬೇಕು. ಬಾಯಿಲ್ಲ ಅಂದಿಟ ಏನನ್ನ ಕರೆದಿ